ಎಲ್ಲರಿಗೂ ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಆತ್ಮೀಯರೇ ಮತ್ತು ವಿದ್ಯಾರ್ಥಿಗಳೇ, ನಾನು ಉಡುಪಿ ದೊಡ್ಡನಗುಡ್ಡೆಯ ವಾಸಂತಿ ಅಂಬಲ್ಪಾಡಿ. ವಿದ್ಯಾರ್ಥಿಗಳೇ ಹಾಗೂ ಆತ್ಮೀಯರೇ, ನೀವಿನ್ನೂ ನನ್ನ ಚಾನಲ್ಗೆ ಹೊಸಬರಾಗಿದ್ದಲ್ಲಿ ಮೊದಲು ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯದಿರಿ. ಹಾಗೆ ಒಂದು ಲೈಕ್ ಕೊಡಿ, ಕಮೆಂಟ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಆತ್ಮೀಯರೇ ಮತ್ತು ವಿದ್ಯಾರ್ಥಿಗಳೇ, ಇಂದಿನ ವಿಡಿಯೋದಲ್ಲಿ ನಾವು ಹರಿಹರ ಬರೆದ ಉಂಡೆನ ಚೆನ್ನನೊಡನೆ ಅನ್ನುವಂತಹ ರಗಳೆಯ ಪ್ರಶ್ನೋತ್ತರಗಳನ್ನು ನೋಡ್ತಾ ಹೋಗೋಣ. ಮೊದಲ ಪ್ರಶ್ನೆ ನೋಡಿ, 8 ಅಂಕದ ಪ್ರಶ್ನೆ ಇದು. ಚೆನ್ನಯ್ಯನ ಗುಪ್ತ ಭಕ್ತಿಗೆ ಶಿವನು ಒಲಿದ ಸಂದರ್ಭವನ್ನು ವಿಶ್ಲೇಷಿಸಿ, ಅಥವಾ ಚೆನ್ನಯ್ಯನು ಶಿವನ ಗಣಪದವಿಯನ್ನು ಸೇರಿದ ಸಂದರ್ಭವನ್ನು ವಿವರಿಸಿ, ಅಥವಾ ಮೂರನೇ ಪ್ರಶ್ನೆ, ದೇವದೇವನು ಒಲಿದವನ ಕುಲವೇ ಸತ್ಕುಲ, ಘನಮಹಿಮ ಒಲಿದ ಜಾತಿಯೇ ಜಾತಿ ಎಂಬ ತತ್ವ ರಗಳೆಯ ಭಾಗದಲ್ಲಿ ಹೇಗೆ ವ್ಯಕ್ತವಾಗಿದೆ? ಈಗ ಉತ್ತರವನ್ನು ನೋಡೋಣ. ಹರಿಹರ ಬರೆದ ಉಂಡೆನ ಚೆನ್ನನೊಡನೆ ಅನ್ನುವ ಈ ರಗಳೆ ಭಾಗವನ್ನು ಮಾದಾರ ಚೆನ್ನಯ್ಯನ ರಗಳೆಯಿಂದ ಆಯ್ದುಕೊಳ್ಳಲಾಗಿದೆ. ಚೆನ್ನಯ್ಯನ ಗುಪ್ತ ಭಕ್ತಿಗೆ ಶಿವನು ಒಲಿದ ಸಂದರ್ಭವನ್ನು ಈ ಕಾವ್ಯ ಭಾಗದಲ್ಲಿ ನಾವು ನೋಡಬಹುದು. ಶಿವನ ಲಿಂಗವಸ್ತ್ರ ಎನಿಸಿದ್ದ ಚೋಳ ದೇಶ ಶಿವಭಕ್ತರ ಸಮೂಹಕ್ಕೆ ನಿಜ ಸುಖ ನಿವಾಸವಾಗಿತ್ತು. ಅಲ್ಲಿ ಬೆಳೆಯಿಲ್ಲದ ಇಳೆಯಿಲ್ಲ, ಬನವಿಲ್ಲದ ಊರಿಲ್ಲ, ನೆಳಲು ತಂಪುಗಳು ಇಲ್ಲದೇ ಇಲ್ಲ, ನೆಳಲು ತಂಪುಗಳು ಇಲ್ಲದೇ ಇರುವ ಉದ್ಯಾನವನವಿಲ್ಲ, ಉದ್ಯಾನವನವಿಲ್ಲದ ಸ್ಥಳವಿಲ್ಲ, ಸೋಂಕಿದರೆ ಪಾಪ ನಿವಾರಿಸುವ ಸಕಲ ಸಸ್ಯಾವಳಿಗೆ ಕಾಪಾಡುವ ನೀರನ್ನು ಕೊಡುವ ಕಾವೇರಿ ಆ ದೇಶದಲ್ಲಿ ಶಿವಭಕ್ತಿ ರಸದಂತೆ ಹರಿಯುತ್ತಿದ್ದಳು. ಭೂಲೋಕಕ್ಕೆಲ್ಲ ಅಮೃತ ವಿಮಲ ವಾರಿಧಿಯಂತಿದ್ದ ಆ ಚೋಳ ದೇಶವನ್ನು ಕರಿಕಾಲ ಚೋಳ ಎಂಬ ರಾಜ ಆಳುತ್ತಿದ್ದನು. ಆ ಚೋಳ ದೇಶದಲ್ಲಿ ಮಾದಾರ ಚೆನ್ನಯ್ಯ ಅನ್ನುವಂತಹ ಒಬ್ಬ ಗುಪ್ತ ಶಿವಭಕ್ತನಿದ್ದ. ಆತ ತನ್ನ ಹೆಸರಿಗೆ ಅನ್ವರ್ಥವಾಗಿ ಲೋಕಕ್ಕೆಲ್ಲ ಮೆರೆಯುತ್ತಿದ್ದ. ಮಾದಾರ ಚೆನ್ನಯ್ಯನ ನಿತ್ಯದ ಕಾಯಕವೇನೆಂದರೆ ಶಿವಭಕ್ತನಾಗಿದ್ದ ಚೋಳನ ಕುದುರೆಗಳಿಗೆ ಹುಲ್ಲು ತರುವಂತಹ ಕೆಲಸವನ್ನು ಆತ ಮಾಡುತ್ತಿದ್ದ. ಪ್ರತಿನಿತ್ಯವೂ ಉದಯ ಕಾಲದಲ್ಲಿ ಎದ್ದು ನದಿಯ ತೀರಕ್ಕೆ ಬಂದು ನುಣ್ಣನೆಯ ಮರಳಿನಲ್ಲಿ ಹಸಿರಿನ ಹಾಸಿಗೆಯನ್ನು ಹಾಸಿ, ಅಂದರೆ ಹಸಿರು ಎಲೆಗಳಿಂದಲೇ ಹಾಸಿಗೆಯನ್ನು ಮಾಡಿ, ಕಣ್ಮನಗಳನ್ನು ಶಿವನತ್ತ ನಿಲ್ಲಿಸಿ ಆಸನದ ಮೇಲೆ ಕುಳಿತು ಪರಿಮಳದ ಹೂವುಗಳು ಎನಿಸಿಕೊಂಡಂತಹ ಮೊಲ್ಲೆ, ಮಲ್ಲಿಗೆ, ಸಂಪಿಗೆ, ಮುರುಗ, ದವನ, ಪಚ್ಚೆ, ಕೆಂಜಾಜಿ ಈ ಎಲ್ಲ ಹೂಗಳನ್ನು ಶಿವಲಿಂಗಕ್ಕೆ ಅರ್ಪಿಸಿ ಪುಳಕಗೊಳ್ಳುತ್ತಿದ್ದ. ಲಿಂಗ ಪೂಜೆಯಲ್ಲಿ ಮನಸ್ಸನ್ನಿಟ್ಟು ರೋಮಾಂಚನಗೊಂಡು ಶಿವಪೂಜೆಯನ್ನು ಪೂರೈಸುತ್ತಿದ್ದಂತಹ ಚೆನ್ನಯ್ಯ ನಂತರ ಹುಲ್ಲನ್ನು ಕೊಯ್ದು ಎತ್ತಿನ ಮೇಲೇರಿಸಿಕೊಂಡು ಬಂದು ರಾಜನ ಕುದುರೆ ಲಾಯದ ಮುಂದೆ ನೂಕಿ ಬಳಿಕ ತನ್ನ ಮನೆಗೆ ಬಂದು ಕ್ಷಣ ಹೊತ್ತು ಶಿವಲಿಂಗದಲ್ಲಿ ಮನಸ್ಸನ್ನು ನಿಲ್ಲಿಸುತ್ತಿದ್ದ. ಹೀಗೆ ಭೂಲೋಕದಲ್ಲಿ ಮಾದಾರ ಚೆನ್ನಯ್ಯನ ಗುಪ್ತ ಭಕ್ತಿ 60 ವರ್ಷಗಳ ಕಾಲ ನಡೆಯುತ್ತದೆ. ಚೆನ್ನಯ್ಯನ ಈ ಗುಪ್ತ ಭಕ್ತಿಗೆ ಶಿವನು ಒಲಿದು ಚೆನ್ನನನ್ನು ಈ ಲೋಕಕ್ಕೆ ಮೆರೆಸುತ್ತೇನೆ ಎಂದು ಸಂತಸ ತಾಳುತ್ತಾನೆ. ಹೀಗಿರಲು ಚೆನ್ನಯ್ಯ ಎಂದಿನಂತೆ ಒಂದು ದಿನ ಹೊಲಕ್ಕೆ ಹೋಗಿ ಶಿವಲಿಂಗ ಪೂಜೆ ಮಾಡಿ ಹರ್ಷಗೊಳ್ಳುತ್ತಾನೆ. ನಂತರ ಅಲ್ಲೇ ಇರುವಂತಹ ಹುಲ್ಲನ್ನು ಬೇಗನೆ ಕೊಯ್ದು ಎತ್ತಿನ ಮೇಲೇರಿಕೊಂಡು ಬಂದು ಮೇವಿನ ಜಾಗೆಯಲ್ಲಿ ಹುಲ್ಲನ್ನು ನೂಕಿ ತನ್ನ ಮನೆಗೆ ಬರುತ್ತಾನೆ. ಶಿವನನ್ನು ನೆನೆಯುತ್ತಾ ಕುಳಿತಿದ್ದು ಹೆಂಡತಿ ತಂದುಕೊಟ್ಟ ಅಂಬಲಿ ಅಂದರೆ ಗಂಜಿ, ಅಂಬಲಿಯನ್ನು ಮೆಲ್ಲನೆ ಶಿವನಿಗೆ ಅರ್ಪಿಸುತ್ತಾನೆ. ರುಚಿಯಾದ ಆ ಅಂಬಲಿಯನ್ನು ಶಿವನು ಚೆನ್ನಯ್ಯನೊಂದಿಗೆ ದಣಿವಿಲ್ಲದೆ ಸವಿದು ಆನಂದಗೊಳ್ಳುತ್ತಾನೆ. ಚೆನ್ನಯ್ಯನೊಡನೆ ಒಂದಾಗಿ ಶಿವ ಉಂಡ ಎಂಬ ಸುದ್ದಿ ಸ್ವರ್ಗಲೋಕಕ್ಕೆ ಹೊಸತಾಗುತ್ತದೆ. ಅಂದರೆ ಆ ಸುದ್ದಿ ಇಡೀ ಊರೆಲ್ಲ ಹಬ್ಬುತ್ತದೆ. ಕೈಲಾಸದಿಂದ ಹಿಡಿದು ಚೋಳ ದೇಶದ ತುಂಬೆಲ್ಲ ಆ ಒಂದು ಸುದ್ದಿ
ಹಬ್ಬುತ್ತದೆ. ಆದರೆ ಯಾರಿಗೂ ಕೂಡ ಈ ಚೆನ್ನಯ್ಯನೇ ಆ ಚೆನ್ನಯ್ಯ ಅನ್ನುವಂಥದ್ದು ಗೊತ್ತಿರುವುದಿಲ್ಲ. ಹೀಗೆ ಇದನ್ನು ತಿಳಿದಂತಹ ಚೋಳ ರಾಜ ಚೆನ್ನಯ್ಯನ ಭಕ್ತಿಯನ್ನು ಪರೀಕ್ಷಿಸಿ ನೋಡಬೇಕು ಅಂತ ನಿತ್ಯದ ನಿಯಮದಂತೆ ಶಿವಾಲಯಕ್ಕೆ ಬಂದು ಕೈ ಮುಗಿದು ನಿಂತು ಅಲ್ಲಲ್ಲಿಗೆ ಅಂದರೆ ಶಿವನ ಎದುರಿಗೆ ದೇವಾನ್ನ, ದಿವ್ಯಾನ್ನ, ಅಮೃತಾನ್ನ, ಸವಿಸಾಲಿಡುವ ಶಾಖ, ಹಪ್ಪಳ, ಚಿಲುಪಾಲ ಗಟ್ಟಿ ಅಂದರೆ ಕೆನೆಭರಿತ ಹಾಲಿನ ಗಡಿಗೆಗಳು, ತುಪ್ಪ, ಕೆನೆ ಮೊಸರು, ಸಕ್ಕರೆ ಈ ಮೊದಲಾದ ಭೋಜ್ಯಗಳನ್ನು ಬಡಿಸಿ ಜವನಿಕೆಯನ್ನು ಸರಿಸಿ ಅಂದರೆ ಪರದೆಯನ್ನು ಸರಿಸಿ ಅಂದರೆ ಎಲ್ಲವನ್ನೂ ಬಡಿಸಿಡ್ತಾನೆ, ಶಿವನ ಎದುರಿಗೆ ಬಡಿಸಿಡ್ತಾನೆ. ನಂತರ ಆ ಪರದೆಯನ್ನು ಶಿವನಿಗೆ ಎದುರಾಗಿರುವಂತಹ ಪರದೆಯನ್ನು ಸರಿಸಿ ಆತ ಹೇಳ್ತಾನೆ, ಶಿವನೇ ಆರೋಗಿಸಬೇಕು ಅಂದರೆ ಸೇವಿಸಬೇಕು ಎಂದು ಬಹಳಷ್ಟು ಸಂತಸದಿಂದ ನಮಸ್ಕರಿಸ್ತಾನೆ. ಆದರೆ ಶಿವ ಏನೊಂದನ್ನೂ ಮುಟ್ಟದೆ, ಬಯಸದೆ, ವಿಚಾರಿಸದೆ, ವಾಸಿಸದೆ, ಲೆಕ್ಕಿಸದೆ ಸುಮ್ಮನಿರುತ್ತಾನೆ. ಚೋಳರಾಜ ತೊಟ್ಟ ಕೂಡಲೇ ಆ ಜವನಿಕೆಯನ್ನು ಸರಿಸಿ ನೋಡಿ, ಅಂದರೆ ಯಾವುದನ್ನು ಕೂಡ ಮುಟ್ಟದೇ ಇದ್ದಾಗ, ಶಿವನು ಯಾವುದನ್ನು ಪರೀಕ್ಷಿಸದೇ ಇದ್ದಾಗ ಇದರಿಂದ ದಿಗಿಲುಗೊಂಡಂತಹ ಚೋಳರಾಜನು ಆ ಒಂದು ಪರದೆಯನ್ನು ಕೂಡಲೇ ಸರಿಸುತ್ತಾನೆ. ಸರಿಸಿ ಅವನು ಹೇಳ್ತಾನೆ, ಈ ಏಕಾಂತಕ್ಕೆ ಕೆಟ್ಟೆನು ಎಂದು ಕೋಪಿಸಿಕೊಂಡು, ಅಂದರೆ ಅವನು ಶಿವನು ಸ್ವೀಕರಿಸದೇ ಇದ್ದಾಗ, ಯಾವುದನ್ನು ಕೂಡ ಸ್ವೀಕರಿಸದೇ ಇದ್ದಾಗ ಚೋಳರಾಜನು ಏನು ಮಾಡ್ತಾನೆ ಅಂದರೆ ತನ್ನ ಖಡ್ಗವನ್ನು ಎತ್ತಿಕೊಂಡು ತನ್ನ ಶಿರವನ್ನು ಕತ್ತರಿಸಿಕೊಳ್ಳಲು ಮುಂದಾಗುತ್ತಾನೆ. ಇದನ್ನು ಕಂಡಂತಹ ಶಿವನು ಅಲ್ಲಿ ಪ್ರತ್ಯಕ್ಷನಾಗಿ, ಚೋಳನೇ, ವಿಚಾರಿಸದೆ ಹೀಗೆ ಮಾಡುವರೆ ನಿಮ್ಮ ಅರಸುತನವನ್ನು ನಮ್ಮಲ್ಲಿ ತೋರುವುದೇ? ನನಗೆ ಎಷ್ಟೆಷ್ಟೂ ಸೈರಣೆ ಇಲ್ಲ. ಇಂದು ನಾನು ಚೆನ್ನಯ್ಯನೊಡನೆ ಉಂಡೆ, ಹಸಿವಿಲ್ಲ. ಅಂಬಲಿಯ ಸವಿಯನ್ನು ಅದೇನು ಬಣ್ಣಿಸಲಿ, ಅಂತಹ ಅಂಬಲಿಯನ್ನು ಚೋಳಾದಿಗಳೂ ಪಡೆಯಲಾರರು, ಏನೆಂದು ಬಣ್ಣಿಸಲಿ ಎಂದು ನುಡಿದು ಶಿವಲಿಂಗದಲ್ಲಿ ಆ ಶಿವನು ಅದೃಶ್ಯನಾಗುತ್ತಾನೆ. ಇದನ್ನು ಚೋಳರಾಜ ಬಹಳಷ್ಟು ಬೆರಗಿನಿಂದ ನೋಡುತ್ತಾ ನಿಂತು ಚೆನ್ನಯ್ಯನನ್ನು ಕುರಿತು ಚಿಂತಿಸುತ್ತಾನೆ. ಶಿವನು ಚೆನ್ನಯ್ಯನಲ್ಲಿ ಹೀಗೆ ಉಂಡನೆ? ಆ ಶರಣನನ್ನು ನೋಡುತ್ತೇನೆ, ಹರ್ಷದಿಂದ ನಾನವನ ಕರುಣೆಯನ್ನು ಸಂಪಾದಿಸುತ್ತೇನೆ ಎಂದು ಚೋಳರಾಜ ಎಡಬಲದ ಮಕುಟವರ್ಧನರೊಂದಿಗೆ ಚೆನ್ನಯ್ಯನ ಗುಡಿಸಲಿಗೆ ಕಾಲ್ನಡಿಗೆಯಲ್ಲೇ ಬರುತ್ತಾನೆ. ಅಂದರೆ ಎಂದೂ ಕೂಡ ನಡೆಯಲು ಅರಿಯದೇ ಇರುವಂತಹ, ಪಾದರಕ್ಷೆ ಬಿಟ್ಟು ನಡೆಯದೇ ಇದ್ದಂತಹ, ಕಾಲ್ನಡಿಗೆಯಲ್ಲಿ ನಡೆಯದೇ ಇದ್ದಂತಹ ಆ ಚೋಳರಾಜನು ಚೆನ್ನಯ್ಯನ ಗುಡಿಸಲಿಗೆ ಕಾಲ್ನಡಿಗೆಯಲ್ಲೇ ಬರ್ತಾನೆ. ಇದನ್ನರಿತ ಚೆನ್ನಯ್ಯ ಒಳಗೊಳಗೆ ಬಹಳವಾಗಿ ಕುಂದುತ್ತಾನೆ. ಅಂದರೆ ಆತನಿಗೆ ಈ ವಿಷಯ ಗೊತ್ತಾಗ್ತದೆ. ಚೋಳರಾಜನು ಎಲ್ಲ ಕಡೆಗೂ ಕೂಡ ಸೇವಕರನ್ನು ಕಳಿಸಿರ್ತಾನೆ. ತನ್ನನ್ನು ಹುಡುಕಿಕೊಂಡು ಬರುತ್ತಿದ್ದಾರೆ ಅನ್ನುವಂತಹ ವಿಷಯವನ್ನು ತಿಳಿದಂತಹ ಚೆನ್ನಯ್ಯ, ಇದೇನು ತಿಳಿಯದು, ಅರಮನೆಯ ಚಾರರೇಕೆ ಬಂದರು, ಅರಸನೇಕೆ ಬಂದ, ನಾನು ಭಕ್ತನೆಂದು ತಿಳಿಯದಿದ್ದರೆ ಲೇಸು ಬದುಕುತ್ತೇನೆ, ಭಕ್ತನೆಂದು ತಿಳಿದ ಬಳಿಕ ನಾನೆಂತೂ ಬದುಕುವೆ ಎಂದು ತನ್ನಷ್ಟಕ್ಕೆ ಜಯ ಜಯ ಎನ್ನುತ್ತಾ ಕೈ ಮುಗಿಯುತ್ತಾನೆ. ಆಗ ಚೋಳರಾಜ ಅತಿ ಭಕ್ತಿಯಿಂದ ತನ್ನ ಸರ್ವಾಂಗವನ್ನು ಕೂಡ ಚೆನ್ನಯ್ಯನ ಪಾದಗಳಲ್ಲಿ ಇಳಿಸುತ್ತಾನೆ. ಸಾಷ್ಟಾಂಗ ನಮಸ್ಕಾರ ಮಾಡುತ್ತಾನೆ. ಚೆನ್ನಯ್ಯನ ಪಾದದಲ್ಲಿ ಬಿದ್ದಂತಹ ಆ ಚೋಳರಾಜನ ಕಿರೀಟದ ಮಣಿಕಾಂತಿ ಅದು ತೊಳತೊಳಗಿ ಬೆಳಗುತ್ತದೆ. ಚೋಳನು ಚೆನ್ನಯ್ಯನ ಪಾದದ ಧೂಳಿಯನ್ನು ಕಣ್ಣಿಗೆ ಒತ್ತಿಕೊಂಡು ದಣಿಯುತ್ತಾನೆ. ಚೆನ್ನಯ್ಯನ ಪಾದವನ್ನು ಬಲವಾಗಿ ಹಿಡಿದುಕೊಂಡು ಈ ಪಾದವನ್ನು ನಾನು ಬಿಡುವುದಿಲ್ಲ ಎಂದು ಹೆಣಗಾಡುತ್ತಾನೆ. ಆಗ ಚೆನ್ನಯ್ಯ ಹೀಗೆ ಹೇಳ್ತಾನೆ, ಏನಯ್ಯ ಚೋಳನೃಪ, ಈ ರೀತಿ ಬರುವುದೇ, ಹೀಗೆ ಮಾಡುವುದೇ, ನನ್ನ ಕುಲವನ್ನು ನೋಡದೆ ಹೀಗೆ ಬರುವರೆ, ಜಾತಿಯನ್ನು ಅರಿಯದೆ ಹೀಗೆ ಮಾಡುವುದೇ ಎಂದು ಕೇಳುತ್ತಾನೆ. ಆಗ ಚೋಳ ಈ ರೀತಿ ಹೇಳುತ್ತಾನೆ, ದೇವದೇವನು ಒಲಿದವನ ಕುಲವೇ ಸತ್ಕುಲ, ಘನ ಮಹಿಮನು ಒಲಿದ ಜಾತಿಯೇ ಜಾತಿ, ಶಿವನೊಡನೆ ಉಂಡ ನಿಮ್ಮ ಜಾತಿಗೆ ನಾನು ಸರಿಯೇ ಸರ್ವಜ್ಞ, ನಿನ್ನ ಕೆರುವಿಗೆ ಅಂದರೆ ನಿನ್ನ ಪಾದರಕ್ಷೆಗೆ ನನ್ನ ಶಿರ ಸಮವೇ, ನನ್ನ ತಲೆ ಸಮವೇ, ನಿನ್ನ ಪಾದವನ್ನು ಬಿಡೆನಯ್ಯ ನಡೆ ಎಂದು ಚೆನ್ನಯ್ಯನನ್ನು ಆನೆಯ ಮೇಲೆ ಕುಳ್ಳಿರಿಸಿಕೊಂಡು ತನ್ನ ಶಿವಾಲಯಕ್ಕೆ ಕರೆತರುತ್ತಾನೆ. ಶಿವಾಲಯದ ಮುಂದೆ ಚೆನ್ನಯ್ಯನನ್ನು ಮೆಲ್ಲನೆ ಕೈಗೊಟ್ಟು ಆನೆಯಿಂದ ಇಳಿಸುತ್ತಾನೆ.
ಚೆನ್ನಯ್ಯನನ್ನು ಮುಂದಿಟ್ಟುಕೊಂಡು ಶಿವಲಿಂಗದಲ್ಲಿಗೆ ಬಂದು ಒಡನೆಯೇ ಅಲ್ಲಿ ಚೆನ್ನಯ್ಯನನ್ನು ಕರ್ಕೊಂಡು ಬರ್ತಾನೆ. ಆಗ ಚೆನ್ನಯ್ಯನು ಶಿವನನ್ನು ನೋಡಿ ಹೀಗೆ ಹೇಳುತ್ತಾನೆ: ಶಿವನೇ, ನನಗೆ ನೀನು ಹೀಗೆ ಮಾಡುವುದೇ? ಚೋಳನಿಂದ ನನ್ನನ್ನು ಹಿಡಿದು ತರಿಸಿದೆ, ತಪ್ಪಲ್ಲವೇ? ಹೇಳಯ್ಯ, ನಿನ್ನಲ್ಲಿ ನಾನು ಪದವಿಯನ್ನು ಬೇಡಿದ್ದೇನೆ. ಅರಿಯದೇ ಅಂಬಲಿಯನ್ನು ಉಣಿಸಿದರೆ ಹೀಗೆ ನೀನು ಕೊಲ್ಲುವುದೇ? ನೀನು ಹೀಗೆ ದೂರುವುದೇ? ನನ್ನ ಭಕ್ತಿ ಲೋಕಕ್ಕೆ ತಿಳಿಯಿತು, ವಾದವೇಕೆ? ಈ ಭಕ್ತಿ ವೃಥ ಅಪವಾದವನ್ನು ತಂದಿಕ್ಕಿತು. ಇನ್ನು ನಾನು ಈ ಲೋಕದಲ್ಲಿ ಇರಲಾರೆ ಎಂದು ಚೆನ್ನಯ್ಯ ಕಡು ಪ್ರತಿಜ್ಞೆ ಮಾಡುತ್ತಾನೆ. ಹಾಗೆ ಚೆನ್ನಯ್ಯನು ತಡಮಾಡದೆ ತನ್ನ ಕೊರಳಿಗೆ ಖಡ್ಗವನ್ನು ಇರಿದುಕೊಂಡು ನಿಲ್ಲುತ್ತಾನೆ, ಇರಿಯಲು ಸಿದ್ಧನಾಗುತ್ತಾನೆ. ಆಗ ಶಿವಲಿಂಗದಿಂದ ಶಿವ ಪ್ರತ್ಯಕ್ಷನಾಗಿ ಚೆನ್ನಯ್ಯನನ್ನು ಗಟ್ಟಿಯಾಗಿ ಹಿಡಿದು, ನೀನು ತಿಳಿದು ಅವಿಚಾರದಿಂದ ಹೀಗೆ ಮಾಡುವುದೇ? ಚೋಳನಿಗೆ ಹೇಳಿದರೆ ಇಷ್ಟೇಕೆ ಕೋಪ? ತಿಳಿಯದೆ ಹೇಳಿದೆ, ಸಹಿಸಿಕೋ ಚೆನ್ನ ಎಂದು ಶಿವ ಚೆನ್ನಯ್ಯನಿಗೆ ನುಡಿದು ಚೋಳನಿಗೆ ಚೆನ್ನಯ್ಯನನ್ನು ತೋರುತ್ತಾನೆ. ಗುಪ್ತಾರ್ಚನೆಯ ಮೋನಿಯನ್ನು ನೋಡಯ್ಯ ಚೋಳ, ಆಡಂಬರವನ್ನು ಅಳಿದ ಲಿಂಗಾಭಿಮಾನಿಯನ್ನು ನೋಡು ಎಂದು ಶಿವನು ಚೆನ್ನಯ್ಯನನ್ನು ಕೊಂಡಾಡುತ್ತಾನೆ. ಹೂಮಳೆ ಸುರಿಯುತ್ತದೆ. ಗಗನದಲ್ಲಿ ದುಂದುಭಿ ಸಮೂಹ ಮೊಳಗುತ್ತದೆ. ಶಿವ ತಾನು ಬಂದ ಪುಷ್ಪಕ ವಿಮಾನದಲ್ಲಿ ಚೆನ್ನಯ್ಯನನ್ನು ಕುಳ್ಳಿರಿಸಿಕೊಂಡು ಕೈಲಾಸಕ್ಕೆ ಬರುತ್ತಾನೆ. ಅಲ್ಲಿ ಪಾರ್ವತಿಗೆ ಚೆನ್ನಯ್ಯನನ್ನು ತೋರಿಸಿ ಚೆನ್ನಯ್ಯನಿಗೆ ರುದ್ರ ಪದವಿಯನ್ನು ಇತ್ತು ಕರುಣಿಸುತ್ತಾನೆ. ಇನ್ನು ವಿದ್ಯಾರ್ಥಿಗಳೇ, 6 ಅಂಕದ ಪ್ರಶ್ನೆ ನೋಡಿ. ಮಾದಾರ ಚೆನ್ನಯ್ಯನ ಗುಪ್ತ ಭಕ್ತಿಯನ್ನು ಕುರಿತು ವಿವರಿಸಿ ಅನ್ನುವಂತಹ ಪ್ರಶ್ನೆ ಬರ್ತದೆ. ಆಗ ಈ ರೀತಿ ಉತ್ತರವನ್ನು ಬರೆಯಿರಿ. ಮಾದಾರ ಚೆನ್ನಯ್ಯನದು ಅತಿ ಗುಪ್ತ ಭಕ್ತಿ. ಶಿವನ ಸ್ಮರಣೆಯನ್ನು ಯಾವಾಗಲೂ ಮಾಡುತ್ತಿದ್ದ. ಆ ಮೂಲಕ ಆತ ಸಂತೋಷಗೊಳ್ತಾ ಇದ್ದ, ರೋಮಾಂಚಿತ ಶರೀರನಾಗುತ್ತಿದ್ದ. ಸದಾ ಆತನಿಗೆ ಶಿವನದೇ ಧ್ಯಾನವಾಗಿತ್ತು. ಶಿವಸ್ಮರಣೆಯಿಂದ ಆತ ಪುಳಕಗೊಳ್ಳುತ್ತಾ ಇದ್ದ. ಶಿವಪೂಜೆ ಮುಗಿದ ಬಳಿಕ ಆತನ ಕಾಯಕ ಕುದುರೆಗೆ ಹುಲ್ಲು ಕೊಯ್ಯಲು ಹೊಲಕ್ಕೆ ಹೋದರೆ ಮೊದಲು ಶಿವಪೂಜೆಯನ್ನು ಮಾಡಿ ನಂತರ ಹುಲ್ಲನ್ನು ಕೊಯ್ಯುತ್ತಿದ್ದ. ಆ ಹುಲ್ಲನ್ನು ಎತ್ತಿನ ಮೇಲೇರಿಸಿಕೊಂಡು ಬಂದು ಕುದುರೆಯ ಲಾಯದ ಮುಂದೆ ಹಾಕಿ ಕ್ಷಣದಲ್ಲೇ ಶಿವಸ್ಮರಣೆಯಲ್ಲಿ ತಲ್ಲೀನನಾಗಿ ಪುಳಕಗೊಳ್ಳುತ್ತಿದ್ದ. ಮಾದಾರ ಚೆನ್ನಯ್ಯ ಒಬ್ಬ ಗುಪ್ತ ಶಿವಭಕ್ತ. ಆತ ತನ್ನ ಭಕ್ತಿಯನ್ನು ಯಾವ ಸಮಯದಲ್ಲಿಯೂ ಕೂಡ ಬಹಿರಂಗಪಡಿಸಿದವನಲ್ಲ. ಶಿವನೊಂದಿಗೆ ಕೂಡಿ ಉಣ್ಣುತ್ತಿದ್ದರೂ ತಾನು ಭಕ್ತ ಎನ್ನುವಂತಹ ಗರ್ವವೂ ಕೂಡ ಅವನಿಗಿರಲಿಲ್ಲ. ಒಂದು ದಿನ ಚೆನ್ನಯ್ಯ ಕುದುರೆಗೆ ಹುಲ್ಲನ್ನು ಕೊಯ್ದು ತಂದು ಅದನ್ನು ಹುಲ್ಲಿನ ಜಾಗದಲ್ಲಿ ಚೆಲ್ಲಿ ಮನೆಗೆ ಬಂದು ಕುಳಿತು ಶಿವಸ್ಮರಣೆಯನ್ನು ಮಾಡತೊಡಗುತ್ತಾನೆ. ಅದು ಮುಗಿದ ಬಳಿಕ ಹೆಂಡತಿ ತಂದುಕೊಟ್ಟ ಅಂಬಲಿಯನ್ನು ಶಿವನೊಂದಿಗೆ ಕೂಡಿ ಉಣ್ಣುತ್ತಾನೆ. ಚೆನ್ನಯ್ಯನ ಭಕ್ತಿಯನ್ನು ಮೆಚ್ಚಿದ ಶಿವ ಆತನೊಂದಿಗೆ ಕೂಡಿ ಒಂದಾಗಿ ಊಟ ಮುಗಿಸಿ ಆನಂದದಿಂದ ಕೈಲಾಸಕ್ಕೆ ಹೊರಟು ಹೋಗುತ್ತಾನೆ. ಮಾದಾರ ಚೆನ್ನಯ್ಯ ಶಿವನೊಂದಿಗೆ ಕೂಡಿ ಅಂಬಲಿಯನ್ನು ಉಂಡ ಪ್ರಸಂಗ ಸ್ವರ್ಗ ಮತ್ತು ಮರ್ತ್ಯಲೋಕಗಳಿಗೆ ಹೊಸತಾಗುತ್ತದೆ. ಈ ಸುದ್ದಿಯನ್ನು ತಿಳಿದು ತಾನು ಶಿವನಿಗೆ ಉಣಿಸಲು ಹೋಗಿ ಸೋತ ಚೋಳರಾಜನಿಗೆ ಚೆನ್ನಯ್ಯನ ಬಗ್ಗೆ ಕೌತುಕವಾಗಿ ಕಾಣುತ್ತದೆ. ಶಿವನೊಂದಿಗೆ ಉಂಡ ಶರಣನನ್ನು ಕಾಣುವ ಹಂಬಲ ಹೆಚ್ಚಾಗಿ ಆತ ಚೆನ್ನಯ್ಯನ ಗುಡಿಸಲಿಗೆ ಬಂದು ಆತನನ್ನು ಶಿವ ದೇವಾಲಯಕ್ಕೆ ಕರೆತರುತ್ತಾನೆ. ಅಲ್ಲಿ ಶಿವಲಿಂಗದಲ್ಲಿ ಪ್ರತ್ಯಕ್ಷನಾದಂತಹ ಶಿವನು ಚೆನ್ನಯ್ಯನನ್ನು ಕೈಲಾಸಕ್ಕೆ ಕರೆದೊಯ್ದು ಶಿವ ಸಾಯುಜ್ಯ ಪದವಿಯನ್ನು ಕೊಟ್ಟು ಕರುಣಿಸುತ್ತಾನೆ. ವಿದ್ಯಾರ್ಥಿಗಳೇ, ಈಗ ನಾವು 1 ಅಂಕದ ಪ್ರಶ್ನೆಗಳನ್ನು ಈಗ ಗಮನಿಸೋಣ. ಉಂಡೆನ ಚೆನ್ನನೊಡನೆ ರಗಳೆ ಕಾವ್ಯದ ಕರ್ತೃ ಯಾರು ಅಥವಾ ಕವಿ ಯಾರು? ಉತ್ತರ ಹರಿಹರ. ಈ ರಗಳೆ ಭಾಗದ ಕಥಾನಾಯಕ ಯಾರು? ಉತ್ತರ ಮಾದಾರ ಚೆನ್ನಯ್ಯ. ಮುಂದಿನ ಪ್ರಶ್ನೆ, ಮಾದಾರ ಚೆನ್ನಯ್ಯನ ದೇಶ ಯಾವುದು? ಉತ್ತರ ಚೋಳ ದೇಶ. ಮುಂದಿನ ಪ್ರಶ್ನೆ, ಚೋಳ ದೇಶವನ್ನು ಯಾರು ಆಳುತ್ತಿದ್ದರು? ಉತ್ತರ ಕರಿಕಾಲ ಚೋಳ. ಮುಂದಿನ ಪ್ರಶ್ನೆ, ಚೆನ್ನಯ್ಯನ ಭಕ್ತಿ ಎಂತಹುದು? ಉತ್ತರ ಗುಪ್ತ ಭಕ್ತಿ. ಮುಂದಿನ ಪ್ರಶ್ನೆ, ಚೆನ್ನಯ್ಯನ ಗುಪ್ತ ಭಕ್ತಿಯನ್ನು ಬಯಲು ಮಾಡಿದವರು ಯಾರು? ಉತ್ತರ ಕರಿಕಾಲ ಚೋಳ. ಮುಂದಿನ ಪ್ರಶ್ನೆ, ಚೆನ್ನಯ್ಯನೊಡನೆ ಅಂಬಲಿ ಉಂಡವರು ಯಾರು? ಉತ್ತರ ಶಿವ. ಕೊನೆಯ ಪ್ರಶ್ನೆ, ಶಿವ ಚೆನ್ನಯ್ಯನಿಗೆ ಕೊಟ್ಟ ಪದವಿ ಯಾವುದು? ಉತ್ತರ ಶಿವ ಸಾಯುಜ್ಯ ಅಥವಾ ರುದ್ರ ಪದವಿ ಅಥವಾ ಗಣ ಪದವಿ. ಸರಿ ವಿದ್ಯಾರ್ಥಿಗಳೇ, ಇಲ್ಲಿಗೆ ಹರಿಹರ ಬರೆದಂತಹ ಉಂಡೆನ ಚೆನ್ನನೊಡನೆ ಅನ್ನುವಂತಹ ರಗಳೆ ಕಾವ್ಯದ ಪ್ರಶ್ನೋತ್ತರಗಳು ಮುಗಿಯುತ್ತದೆ.
ವಿದ್ಯಾರ್ಥಿಗಳೇ, ಮುಂದೆ ಇನ್ನೊಂದು ಹೊಸ ವಿಷಯದೊಂದಿಗೆ ಮತ್ತೆ ಬರುತ್ತೇನೆ. ಅಲ್ಲಿಯವರೆಗೆ ನಮಸ್ಕಾರ.